ನಾನು 2018ರಲ್ಲಿ ಚುನಾವಣೆ ನಡೆದಾಗ ನಾವು ಸೋತು ಮತ್ತೆ 2013ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡೋದಷ್ಟೇ ಅಲ್ಲ, ಹೊಸದಾಗಿ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇನ್ಕಲ್ಲು ಸೇರಿ 9 ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ 9 ಇಂದಿರಾ ಕ್ಯಾಂಟೀನನ್ನು ಇನ್ಕಲ್ನಲ್ಲೇ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಎಲ್ಲ ಕಡೆ ಹೋಗಕ್ಕಾಗದೇ ಇದ್ದರಿಂದ ಇಲ್ಲೇನೆ 9 ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದಂಥ ಉದ್ದೇಶ, ಯಾರು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ಜನ ಇದ್ದಾರೆ, ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಇವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಆಹಾರ ಪದಾರ್ಥವನ್ನು ಕೊಡಬೇಕು. ಯಾಕಂತಂದರೆ ಭಾಳ ಮುಖ್ಯ ಆಹಾರ. ಭಾಳ ಜನ ಹಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಹಸುವಿನಿಂದ ಕೆಲಸ ಮಾಡ್ತಕ್ಕಂಥದ್ದು, ಭಾಳ ಜನಗಳಿಗೆ ಹೋಟೆಲ್ಗಳಲ್ಲಿ ದುಬಾರಿ ವೆಚ್ಚ ಕೊಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು. ಇವನ್ನೆಲ್ಲ ಪರಿಗಣಿಸಿ ನಾನು ಬೆಂಗಳೂರಿನಲ್ಲಿ 2017ನೇ ಇಸ್ವಿನಲ್ಲಿ ರಾಹುಲ್ ಗಾಂಧಿಯವರನ್ನು ಕರೆದು ಇದನ್ನು ಉದ್ಘಾಟನೆ ಮಾಡಿಸ್ದೆ. ಆಮೇಲೆ ನಾನು ಅಧಿಕಾರ ಹೋದ್ಮೇಲೆ ಇದು ಕುಂಠಿತ ಆಗಿತ್ತು. ಮತ್ತೆ ಇದಕ್ಕೆ ಜೀವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಹೊಸದಾಗಿ ರಹೀಮ್ ಎಷ್ಟು ಇದು ಹೊಸದಾಗಿ ಮಾಡ್ತಾ ಇರೋದು? 184 ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 5 ರೂಪಾಯಿಗೆ ಟಿಫಿನ್ 5 ರೂಪಾಯಿಗೆ, ಮಧ್ಯಾಹ್ನ ಊಟಕ್ಕೆ 10 ರೂಪಾಯಿ, ಲಂಚ್ಗೆ ಮಧ್ಯಾಹ್ನದ ಊಟ 10 ರೂಪಾಯಿ, ರಾತ್ರಿ ಊಟಕ್ಕೆ 10 ರೂಪಾಯಿ, 3 ಟೈಮು ಕೂಡ ಕೊಡ್ತೀವಿ. ಇದು ಹೆಚ್ಚಾಗಿ ಬಡವರಿಗೆ ಉಪಯೋಗ ಆಗಬೇಕು, ಯಾರು ಹಸುವಿನಿಂದ ಇರಬಾರದು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಾನೀಗ ಇನ್ಕಲ್ನಲ್ಲಿ ಉದ್ಘಾಟನೆ ಮಾಡಿದಾಗ ನಾನು ಸ್ವಲ್ಪ ತಿಂದೆ, ಕೇಸರಿ ಬಾತು ಮತ್ತು ಬಿಸಿಬೇಳೆ ಬಾತು ಇವೆಲ್ಲ ತಿಂದೆ. ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲರೂ ಕೂಡ ಯಾರು ಮನೆಯಲ್ಲಿ ತಿನ್ನಲಿಕ್ಕೆ ಅವಕಾಶ ಇಲ್ಲ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಕಲ್ಲು ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ ಈ ಹಳ್ಳಿ.
ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಹಳ್ಳಿ. ಇಲ್ಲಿಗೆ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತೇಳಿ GT ದೇವೇಗೌಡರು ಕೂಡ ಹೇಳಿದ್ದಾರೆ, ಶಾಸಕರು. ಆಮೇಲೆ ರಾಕೇಶ್ ಪಾಪಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು. ಇದೇ ಸಾಕು, ನನಗೆ ಟೈಮ್ ಇಲ್ಲ, ಹೋಗ್ಬೇಕು ಬೆಂಗಳೂರಿಗೆ. ಇನ್ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬರ್ತೀನಿ, ಬಂದು ಹೆಚ್ಚು ಮಾತನಾಡ್ತೇನೆ, ನಿಮ್ಮ ಜೊತೆ ಹೆಚ್ಚು ಸಮಯವನ್ನ ಕಾಲ ಕಳೀತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಆದ್ರಿಂದ ಈಗ ನೀವೇನು ನಿಮ್ಮ ಊರಿನ ಸಮಸ್ಯೆಗಳನ್ನು ಹೇಳಿದಿರಿ, ಪೂರ್ಣ ಗ್ರಾಮಕ್ಕೆ ಕುಡಿಯ ನೀರು, ಕಾವೇರಿ ನೀರು ಬೇಕು ಅಂತ ಹೇಳಿದಿರಿ. ಅಂತ್ಯೋಷ್ಟಿ ಅಂದರೆ ಶವ ಸಂಸ್ಕಾರಕ್ಕಾಗಿ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದಿರಿ. ತುರ್ತು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಅವಶ್ಯವಿರುವ ನಿವೇಶನ ಮಂಜೂರಾತಿ ಮಾಡಬೇಕು ಅಂತ ಹೇಳಿದಿರಿ. ಪಶು ಹಾಗೂ ಸಾಕು ಪ್ರಾಣಿಗಳ ಚಿಕಿತ್ಸಾಲಯಕ್ಕೆ ಅವಶ್ಯವಿರುವ ಹೆಚ್ಚುವರಿ ನಿವೇಶನ ಕೊಡಿಸಬೇಕು ಅಂತ ಹೇಳಿದಿರಿ. ಆಮೇಲೆ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ಗುಡಿ ಮತ್ತು ಶನೇಶ್ವರ ದೇಗುಲದ ಅಭಿವೃದ್ಧಿಗೆ ತಲಾ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದಿರಿ. ವಾಲ್ಮೀಕಿ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಳಿಸಲು 50 ಲಕ್ಷ ಕೊಡಬೇಕು ಅಂತ ಹೇಳಿದಿರಿ. ಸರ್ವೆ ನಂಬರ್ 48ರಲ್ಲಿ 2 ಎಕರೆ ಸರ್ಕಾರದ ಸ್ವತ್ತನ್ನು ಸಮುದಾಯ ಭವನ ಹಾಗೂ ಕುಲದೈವ ಆರಾಧನೆ ಹಬ್ಬಗಳ ಆಚರಣೆಗಾಗಿ ಮೀಸಲಿಡಬೇಕು ಅಂತ ಹೇಳಿದಿರಿ. ಪ್ರಸ್ತುತ ಇರುವ ಮೇಲ್ಸೇತುವೆ ಫ್ಲೈಓವರ್ ಕೆಳಭಾಗದಲ್ಲಿ ಅಥವಾ ಸೂಕ್ತವೆನಿಸಿದ ಇನ್ನಾವುದೇ ಸರ್ಕಾರದ ಸ್ವತ್ತಿನಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಅವಶ್ಯ ಅನುಮತಿ ಮತ್ತು ನಿವೇಶನ, ಇವೆಲ್ಲ ಯಾವ್ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು GT ದೇವೇಗೌಡ ಇಂಜಿನಿಯರ್ಗಳು ಇಲ್ಲಿ GT ದೇವೇಗೌಡ ಒಂದು ಕಾಲೇಜ್ ಬೇಕು. ಏನು ಯೂನಿವರ್ಸಿಟಿ ಕಾಲೇಜಾ ಇಲ್ಲ ಯಾವ್ದು ಕಾಲೇಜು? ಯಾವ ಕಾಲೇಜು? PU ಕಾಲೇಜ್ ಬೇಕು ಅಂತ ಹೇಳಿದರೆ ಅದನ್ನ ಈ ವರ್ಷ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆದರೆ ಮಾಡ್ತೇನೆ, ಇಲ್ಲ ಮುಂದಿನ ವರ್ಷ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಆಮೇಲೆ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ಇಂಜಿನಿಯರ್ಗಳಿಲ್ಲ ಅಂತ ಹೇಳಿದ್ದಾರೆ, ಇಂಜಿನಿಯರ್ಗಳನ್ನು ನೇಮಕ ಮಾಡಿ ಅಪಾಯಿಂಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳೋಣ. ಆಮೇಲೆ ಕೈಗಾರಿಕಾ ಪ್ರಾಧಿಕಾರ ಮಾಡ್ಬಿಟ್ಟಿದ್ದೀರಿ ಈಗ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಹೌದೌದು, ಅಲ್ಲ ಪಂಚಾಯಿತಿ ಬರ್ತಕ್ಕಂಥ ಆದಾಯನೆಲ್ಲ KIDBಗೆ ಹೋಗೋ ರೀತಿಯಲ್ಲಿ ಮಾಡಿಬಿಟ್ಟಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಬೆಂಗಳೂರಿಗೆ ಹೋಗಬೇಕು ತುರ್ತಾಗಿ. ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆ, ಬಸವ ಜಯಂತಿ, ಅದು ಮುಗಿಸಿ ಹೋಗಬೇಕು. ಅದರಿಂದ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಯಾವಾಗಲೂ ನಾನು ಬಂದಾಗ, ಇನ್ಕಲ್ ಗ್ರಾಮಕ್ಕೆ ಬಂದಾಗ ಭಾಳ ಪ್ರೀತಿ ಅಭಿಮಾನದಿಂದ ಗೌರವದಿಂದ ಕಂಡಿದ್ದೀರಿ. ನಿಮ್ಮ ಆಶೀರ್ವಾದ ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ, ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇಂದಿರಾ ಕ್ಯಾಂಟೀನನ್ನು ಈ ಇಂದಿರಾ ಕ್ಯಾಂಟೀನ್ಗಳನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು 2018ರಲ್ಲಿ ಚುನಾವಣೆ ನಡೆದಾಗ ನಾವು ಸೋತು
ಮತ್ತೆ 2013ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡೋದಷ್ಟೇ ಅಲ್ಲ, ಹೊಸದಾಗಿ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇನ್ಕಲ್ಲು ಸೇರಿ 9 ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ 9 ಇಂದಿರಾ ಕ್ಯಾಂಟೀನನ್ನು ಇನ್ಕಲ್ನಲ್ಲೇ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಎಲ್ಲ ಕಡೆ ಹೋಗಕ್ಕಾಗದೇ ಇದ್ದರಿಂದ ಇಲ್ಲೇನೆ 9 ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದಂಥ ಉದ್ದೇಶ, ಯಾರು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ಜನ ಇದ್ದಾರೆ, ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಇವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಆಹಾರ ಪದಾರ್ಥವನ್ನು ಕೊಡಬೇಕು. ಯಾಕಂತಂದರೆ ಭಾಳ ಮುಖ್ಯ ಆಹಾರ. ಭಾಳ ಜನ ಹಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಹಸುವಿನಿಂದ ಕೆಲಸ ಮಾಡ್ತಕ್ಕಂಥದ್ದು, ಭಾಳ ಜನಗಳಿಗೆ ಹೋಟೆಲ್ಗಳಲ್ಲಿ ದುಬಾರಿ ವೆಚ್ಚ ಕೊಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು. ಇವನ್ನೆಲ್ಲ ಪರಿಗಣಿಸಿ ನಾನು ಬೆಂಗಳೂರಿನಲ್ಲಿ 2017ನೇ ಇಸ್ವಿನಲ್ಲಿ ರಾಹುಲ್ ಗಾಂಧಿಯವರನ್ನು ಕರೆದು ಇದನ್ನು ಉದ್ಘಾಟನೆ ಮಾಡಿಸ್ದೆ. ಆಮೇಲೆ ನಾನು ಅಧಿಕಾರ ಹೋದ್ಮೇಲೆ ಇದು ಕುಂಠಿತ ಆಗಿತ್ತು. ಮತ್ತೆ ಇದಕ್ಕೆ ಜೀವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಹೊಸದಾಗಿ ರಹೀಮ್ ಎಷ್ಟು ಇದು ಹೊಸದಾಗಿ ಮಾಡ್ತಾ ಇರೋದು? 184 ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 5 ರೂಪಾಯಿಗೆ ಟಿಫಿನ್ 5 ರೂಪಾಯಿಗೆ, ಮಧ್ಯಾಹ್ನ ಊಟಕ್ಕೆ 10 ರೂಪಾಯಿ, ಲಂಚ್ಗೆ ಮಧ್ಯಾಹ್ನದ ಊಟ 10 ರೂಪಾಯಿ, ರಾತ್ರಿ ಊಟಕ್ಕೆ 10 ರೂಪಾಯಿ, 3 ಟೈಮು ಕೂಡ ಕೊಡ್ತೀವಿ. ಇದು ಹೆಚ್ಚಾಗಿ ಬಡವರಿಗೆ ಉಪಯೋಗ ಆಗಬೇಕು, ಯಾರು ಹಸುವಿನಿಂದ ಇರಬಾರದು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಾನೀಗ ಇನ್ಕಲ್ನಲ್ಲಿ ಉದ್ಘಾಟನೆ ಮಾಡಿದಾಗ ನಾನು ಸ್ವಲ್ಪ ತಿಂದೆ, ಕೇಸರಿ ಬಾತು ಮತ್ತು ಬಿಸಿಬೇಳೆ ಬಾತು ಇವೆಲ್ಲ ತಿಂದೆ. ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲರೂ ಕೂಡ ಯಾರು ಮನೆಯಲ್ಲಿ ತಿನ್ನಲಿಕ್ಕೆ ಅವಕಾಶ ಇಲ್ಲ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಕಲ್ಲು ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ ಈ ಹಳ್ಳಿ. ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಹಳ್ಳಿ. ಇಲ್ಲಿಗೆ
ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಜಿ ಟಿ ದೇವೇಗೌಡರು ಕೂಡ ಹೇಳಿದ್ದಾರೆ, ಶಾಸಕರು. ಆಮೇಲೆ ರಾಕೇಶ್ ಪಾಪಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು. ಇದೇ ಸಾಕು, ನನಗೆ ಟೈಮ್ ಇಲ್ಲ, ಹೋಗ್ಬೇಕು ಬೆಂಗಳೂರಿಗೆ. ಇನ್ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬರ್ತೀನಿ, ಬಂದು ಹೆಚ್ಚು ಮಾತನಾಡ್ತೇನೆ, ನಿಮ್ಮ ಜೊತೆ ಹೆಚ್ಚು ಸಮಯವನ್ನ ಕಾಲ ಕಳೀತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಆದ್ರಿಂದ ಈಗ ನೀವೇನು ನಿಮ್ಮ ಊರಿನ ಸಮಸ್ಯೆಗಳನ್ನು ಹೇಳಿದಿರಿ, ಪೂರ್ಣ ಗ್ರಾಮಕ್ಕೆ ಕುಡಿಯ ನೀರು, ಕಾವೇರಿ ನೀರು ಬೇಕು ಅಂತ ಹೇಳಿದಿರಿ. ಅಂತ್ಯೋಷ್ಟಿ ಅಂದರೆ ಶವ ಸಂಸ್ಕಾರಕ್ಕಾಗಿ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದಿರಿ. ತುರ್ತು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಅವಶ್ಯವಿರುವ ನಿವೇಶನ ಮಂಜೂರಾತಿ ಮಾಡಬೇಕು ಅಂತ ಹೇಳಿದಿರಿ. ಪಶು ಹಾಗೂ ಸಾಕು ಪ್ರಾಣಿಗಳ ಚಿಕಿತ್ಸಾಲಯಕ್ಕೆ ಅವಶ್ಯವಿರುವ ಹೆಚ್ಚುವರಿ ನಿವೇಶನ ಕೊಡಿಸಬೇಕು ಅಂತ ಹೇಳಿದಿರಿ. ಆಮೇಲೆ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ಗುಡಿ ಮತ್ತು ಶನೇಶ್ವರ ದೇಗುಲದ ಅಭಿವೃದ್ಧಿಗೆ ತಲಾ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದಿರಿ. ವಾಲ್ಮೀಕಿ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಳಿಸಲು 50 ಲಕ್ಷ ಕೊಡಬೇಕು ಅಂತ ಹೇಳಿದಿರಿ. ಸರ್ವೆ ನಂಬರ್ 48ರಲ್ಲಿ 2 ಎಕರೆ ಸರ್ಕಾರದ ಸ್ವತ್ತನ್ನು ಸಮುದಾಯ ಭವನ ಹಾಗೂ ಕುಲದೈವ ಆರಾಧನೆ ಹಬ್ಬಗಳ ಆಚರಣೆಗಾಗಿ ಮೀಸಲಿಡಬೇಕು ಅಂತ ಹೇಳಿದಿರಿ. ಪ್ರಸ್ತುತ ಇರುವ ಮೇಲ್ಸೇತುವೆ ಫ್ಲೈಓವರ್ ಕೆಳಭಾಗದಲ್ಲಿ ಅಥವಾ ಸೂಕ್ತವೆನಿಸಿದ ಇನ್ನಾವುದೇ ಸರ್ಕಾರದ ಸ್ವತ್ತಿನಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಅವಶ್ಯ ಅನುಮತಿ ಮತ್ತು ನಿವೇಶನ, ಇವೆಲ್ಲ ಯಾವ್ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಜಿ ಟಿ ದೇವೇಗೌಡ ಇಂಜಿನಿಯರ್ಗಳು ಇಲ್ಲಿ ಜಿ ಟಿ ದೇವೇಗೌಡ ಒಂದು ಕಾಲೇಜ್ ಬೇಕು. ಏನು ಯೂನಿವರ್ಸಿಟಿ ಕಾಲೇಜಾ ಇಲ್ಲ ಯಾವ್ದು ಕಾಲೇಜು? ಯಾವ ಕಾಲೇಜು? PU ಕಾಲೇಜ್ ಬೇಕು ಅಂತ ಹೇಳಿದರೆ ಅದನ್ನ ಈ ವರ್ಷ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆದರೆ ಮಾಡ್ತೇನೆ, ಇಲ್ಲ ಮುಂದಿನ ವರ್ಷ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಆಮೇಲೆ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ಇಂಜಿನಿಯರ್ಗಳಿಲ್ಲ ಅಂತ ಹೇಳಿದ್ದಾರೆ, ಇಂಜಿನಿಯರ್ಗಳನ್ನು ನೇಮಕ ಮಾಡಿ ಅಪಾಯಿಂಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳೋಣ. ಆಮೇಲೆ ಕೈಗಾರಿಕಾ ಪ್ರಾಧಿಕಾರ ಮಾಡ್ಬಿಟ್ಟಿದ್ದೀರಿ ಈಗ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಹೌದೌದು, ಅಲ್ಲ ಪಂಚಾಯಿತಿ ಬರ್ತಕ್ಕಂಥ ಆದಾಯನೆಲ್ಲ KIDBಗೆ ಹೋಗೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಬೆಂಗಳೂರಿಗೆ ಹೋಗಬೇಕು ತುರ್ತಾಗಿ. ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆ, ಬಸವ ಜಯಂತಿ, ಅದು ಮುಗಿಸಿ ಹೋಗಬೇಕು. ಅದರಿಂದ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಯಾವಾಗಲೂ ನಾನು ಬಂದಾಗ, ಇನ್ಕಲ್ ಗ್ರಾಮಕ್ಕೆ ಬಂದಾಗ ಭಾಳ ಪ್ರೀತಿ ಅಭಿಮಾನದಿಂದ ಗೌರವದಿಂದ ಕಂಡಿದ್ದೀರಿ. ನಿಮ್ಮ ಆಶೀರ್ವಾದ ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ, ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇಂದಿರಾ ಕ್ಯಾಂಟೀನನ್ನು ಈ ಇಂದಿರಾ ಕ್ಯಾಂಟೀನ್ಗಳನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.